ಗಂಗಾರತಿಯ ಮಾದರಿಯಲ್ಲೇ ಕರ್ನಾಟಕದ ಕಾವೇರಿ ತಟದಲ್ಲೂ ಕೂಡ ಆರತಿಯನ್ನು ನಡೆಸುವುದಕ್ಕೆ ಕರ್ನಾಟಕ ಸರ್ಕಾರ ನಿರ್ಧರಿಸಿದ್ದು. ಇದರ ಬಗ್ಗೆ ಈಗ ನಿಯೋಗವೊಂದನ್ನು ರಚನೆ ಮಾಡಿದ್ದು. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಿಯೋಗ ಹರಿದ್ವಾರಕ್ಕೆ ಭೇಟಿ ನೀಡಿದೆ. ಹಿಂದೂಗಳ ಅತ್ಯಂತ ಪವಿತ್ರವಾದಂತಹ ಸ್ಥಳವಾದಂತಹ ಹರಿದ್ವಾರದಲ್ಲಿ ನಡೆಯುವಂತಹ ಈ ಒಂದು ಗಂಗಾರತಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗ ನಿಯೋಗ ಸದ್ಯಕ್ಕೆ ಭೇಟಿ ನೀಡಿರುವಂಥದ್ದು. ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಅಲ್ಲಿ ಎಲ್ಲ ಮಿನಿಸ್ಟರ್ ಸೇರಿದಂತೆ ಒಂದಿಷ್ಟು ಶಾಸಕರು, ಮಂಡ್ಯ, ಮಡಿಕೇರಿ, ಅದೇ ರೀತಿಯಾಗಿ ಒಂದಿಷ್ಟು ಭಾಗದ ಒಂದಿಷ್ಟು ಶಾಸಕರನ್ನು ಸೇರಿಕೊಂಡಂಥ ಒಂದು ನಿಯೋಗ ಸದ್ಯಕ್ಕೆ ಹರಿದ್ವಾರವನ್ನು ಭೇಟಿ ಕೊಟ್ಟು ಅಲ್ಲಿರುವಂತಹ ಗಂಗಾರತಿಯನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ತಾ ಇದೆ. ಜೊತೆಗೆ ಕರ್ನಾಟಕದ ಯಾವ ಭಾಗದಲ್ಲಿ ಈ ಒಂದು ಗಂಗಾರತಿಯ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡುತ್ತೆ. ಜೊತೆಗೆ ಅದಕ್ಕಾಗುವಂಥ ಖರ್ಚು ವೆಚ್ಚಗಳು, ಜೊತೆಗೆ ಈ ಗಂಗಾರತಿ ಏನಿದೆ ಅತ್ಯಂತ ಪ್ರಸಿದ್ಧವಾದಂಥ ಹರಿದ್ವಾರದಲ್ಲಿ ನಡೆಯುವಂತಹ ಗಂಗಾರತಿ, ಅತ್ಯಂತ ಪ್ರಸಿದ್ಧವಾದಂತಹ ಗಂಗಾರತಿ. ಹರಿ ಸ್ವತಃ ಇಲ್ಲಿ ತನ್ನ ಪಾದದ ಗುರುತನ್ನು ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ನಂಬಿಕೆ ಜನರಲ್ಲಿದೆ. ಆ ಒಂದು ಕಾರಣಕ್ಕೋಸ್ಕರ ಸಹಸ್ರಾರು ಜನ ಈ ಒಂದು ಗಂಗಾರತಿಯನ್ನು ನೋಡೋದಕ್ಕೆ ಸೇರಿರುವಂಥದ್ದು. ಇಲ್ಲಿ ಎರಡು ಹೊತ್ತು, ಬೆಳಗ್ಗೆ ಒಂದು ಸಲ, ಜೊತೆಗೆ ಸಂಜೆಯ ವೇಳೆಗೆ 2 ಬಾರಿ ಗಂಗಾರತಿ ನಡೆಯುತ್ತೆ. ಸೂರ್ಯಾಸ್ತಗಳಲ್ಲಿ ನಡೆಯುವಂತಹ ಈ ಗಂಗಾರತಿ ಹಿಂದೂಗಳ ಪವಿತ್ರವಾದಂಥ ಒಂದು ಗಂಗೆಯ ಆರಾಧನೆಯನ್ನು ತೋರಿಸುವಂಥದ್ದು. ನದಿಗಳನ್ನು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾರೆ, ಜೊತೆಗೆ ನದಿಯ ಆರಾಧನೆ ಯಾವ ರೀತಿಯಾಗಿ ಭಾರತದಲ್ಲಿ ನಡೆಯುತ್ತೆ, ಪವಿತ್ರವಾದಂತಹ ನದಿ ಗಂಗಾ ಸ್ಥಾನ ತುಂಗಾಪಾನ ಅನ್ನುವಂಥ ಒಂದು ಉಲ್ಲೇಖ ಏನು ಬರುತ್ತೋ, ಈ ಒಂದು ಉಲ್ಲೇಖಕ್ಕೆ ಸರಿ ಹೊಂದುವಂಥ ಒಂದು ಗಂಗೆಯನ್ನು ದೇವತೆ ಅಂತ ಹೇಳಿ ಆರಾಧನೆ ಮಾಡುವಂಥ ಒಂದು ಸ್ಥಳ ಇದು ಹರಿದ್ವಾರ. ಅಂತಹ ಹರಿದ್ವಾರದಲ್ಲಿ ನಡೆಯುವಂಥ ಗಂಗಾರತಿಯನ್ನು ಸದ್ಯಕ್ಕೆ ಇಲ್ಲಿ ಬಂದು ಕರ್ನಾಟಕದ ಒಂದು ಆಯೋಗ ಏನಿದೆ, ಕಾವೇರಿ ಆರತಿಯನ್ನು ಆಯೋಗ, ಈ ಒಂದು ನಿಯೋಗ ಸದ್ಯಕ್ಕೆ ಇಲ್ಲಿ ಭೇಟಿಯನ್ನು ಕೊಟ್ಟು ಅದರ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇರುವಂಥದ್ದು. ಅಧ್ಯಯನ ನಡೆದ ಬಳಿಕ ಒಂದು ವರದಿಯನ್ನು ಸಿದ್ಧಪಡಿಸ್ತಾರೆ. ವರದಿ ಬಂದ ಬಳಿಕ ಸದ್ಯಕ್ಕೆ ಯಾವ ಸ್ಥಳದಲ್ಲಿ, ಕರ್ನಾಟಕದ ಯಾವ ಭಾಗದಲ್ಲಿ ಈ ಥರದ ಒಂದಿಷ್ಟು ಪೂಜೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಚಿಂತನೆಯನ್ನು ನಡೆಸಲಾಗುತ್ತೆ. ಯಾವ ಜಾಗದಲ್ಲಿ, ಯಾವ ಹೊತ್ತಿನಲ್ಲಿ, ಯಾವ ದಿನ ಈ ಪೂಜೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ. ಸದ್ಯಕ್ಕೆ ನೋಡ್ತಾ ಇದ್ದರೆ ಗಂಗಾರತಿ ಒಂದು ಭಾಗದಲ್ಲಿ ನಡೀತಾ ಇರುತ್ತೆ. ಗಂಗಾರತಿಯ ಅದ್ಭುತವಾದ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ದೃಶ್ಯಗಳಿದು. ಗಂಗೆಯನ್ನು ಪೂಜೆ ಮಾಡುವಂಥ ವಿಧಾನವೂ ಕೂಡ ಅತ್ಯಂತ ವಿಭಿನ್ನವಾದಂಥ ಶೈಲಿಯಲ್ಲಿ ಅವರು ಪೂಜೆಯನ್ನು ಮಾಡ್ತಾರೆ. ಗಂಗೆಗೆ ಆರತಿಯನ್ನು ಬೆಳಗುವಂತಹ ಶೈಲಿಯಲ್ಲೂ ಕೂಡ ಒಂದಿಷ್ಟು ವಿಭಿನ್ನತೆಯನ್ನು ಕಾಯ್ದುಕೊಳ್ತಾರೆ. ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದಿಷ್ಟು ಈ ಥರದ ಆರತಿಗಳು ನಡೆದರೂ ಕೂಡ ಗಂಗೆಯ ಆರತಿಯನ್ನು ಹರಿದ್ವಾರ ಅಥವಾ ವಾರಾಣಸಿ ಈ ಭಾಗದಲ್ಲಿ, ಋಷಿಕೇಶ ಈ ಭಾಗದಲ್ಲಿ ಬಂದು ನೋಡಿದ್ರೇ ಅದು ವಿಭಿನ್ನವಾಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ನೋಡ್ತಾ ಹೋದರೆ ನದಿಯ ತಟದ ಉದ್ದಗಲಕ್ಕೂ ಕೂಡ ಈ ಥರದ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಗಂಗಾರತಿಯನ್ನು ಬೆಳಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದು ಇಡೀ ಗಂಗೆಯ ತಟದಲ್ಲಿ ಸಂಪೂರ್ಣವಾಗಿ ಈ ಹರಿದ್ವಾರದ ಈ ಸಂಪೂರ್ಣವಾದಂಥ ತಟಗಳಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗ ಸದ್ಯಕ್ಕೆ ಇತಿಹಾಸವನ್ನು ಗಮನಿಸ್ತಾ ಹೋದರೆ 1910ರಲ್ಲಿ ಇಲ್ಲಿ ಗಂಗಾರತಿ ಶುರುವಾಗಿರುತ್ತೆ. ಅದೇ ಹಿನ್ನೆಲೆಯನ್ನು ಕಾವೇರಿ ಕೂಡ, ಕರ್ನಾಟಕದ ಕಾವೇರಿ ನದಿ ಕೂಡ ಹೊಂದಿದೆ. ಹಾಗಾಗಿ ಕಾವೇರಿ ನದಿಗೂ ಕೂಡ ಇಂತಹದ್ದೊಂದು ಆರತಿ ಆಗಬೇಕು, ಆ ನಿಟ್ಟಿನಲ್ಲಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಧ್ಯಯನ ಸಮಿತಿ ಸದ್ಯಕ್ಕೆ ಇಲ್ಲಿ ಬಂದಿರುವಂಥದ್ದು. ಸದ್ಯಕ್ಕೆ ಕಾವೇರಿ ಆರತಿ ಸಮಿತಿ ಈ ಒಂದು ಜಾಗದಲ್ಲಿ ನಡೆಸಿದಂತಹ ಅಧ್ಯಯನದ ವರದಿಯನ್ನು ಇಟ್ಟುಕೊಂಡು ಸದ್ಯಕ್ಕೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡುತ್ತೆ. ಆ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಗಂಗಾರತಿಯ ಮಾದರದಲ್ಲಿ ಕಾವೇರಿ ಆರತಿ ಕೂಡ ಆರಂಭಗೊಳ್ಳುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹರಿದ್ವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.